ಖಾತೆಗಾಗಿ ಏಜೆಂಟ್ ಗಿರಿ ಮಾಡಿ ಹೆಚ್ಚಿನ ಹಣ ಪಡೆದರೆ ಮತ್ತು ಏಜೆಂಟ್ ಮೂಲಕ ಅರ್ಜಿ ಸ್ವೀಕರಿಸಿದ ಅಧಿಕಾರಿಗಳನ್ನು ಕೂಡ ಸಸ್ಪೆಂಡ್ ಮಾಡುತ್ತೇವೆ ಎಂದು ಉತ್ತರ ಶಾಸಕ ಆಸಿಫ್ ಸೇಠ್ ಎಚ್ಚರಿಕೆ ನೀಡಿದ್ದಾರೆ. ಈ ಖಾತೆಗೆ ಸಂಬಂಧಿಸಿದಂತೆ ಕರ್ನಾಟಕ ಒನ್ ಕೇಂದ್ರಗಳಲ್ಲಿ ಏಜೆಂಟರ ದರ್ಬಾರು ನಡೆಯುತ್ತಿದ್ದು ಜನರಿಂದ ಹೆಚ್ಚಿನ ಹಣ ಪೀಕುತ್ತಿದ್ದಾರೆ. ಸಾರ್ವಜನಿಕರಿಂದ ದೂರು ಕೇಳಿ ಬಂದ ಹಿನ್ನೆಲೆಯಲ್ಲಿ ಇಂದು ಬೆಳಗಾವಿ ಅಶೋಕ ನಗರದ ಕರ್ನಾಟಕ ಒನ್ ಕೇಂದ್ರಕ್ಕೆ ಶಾಸಕ ಆಸಿಫ್ ಸೇಠ್ ಸೇರಿದಂತೆ ನಗರ ಸೇವಕರು, ಮಹಾನಗರ ಪಾಲಿಕೆ ಅಧಿಕಾರಿಗಳು ದಿಢೀರ್ನೆ ಭೇಟಿ ನೀಡಿ ಪರಿಶೀಲಿಸಿದ್ರು. ಎ ಮತ್ತು ಬಿ ಖಾತೆಗೆ ಸರ್ಕಾರಿ ಶುಲ್ಕ ಕೇವಲ 25 ರೂಪಾಯಿ ಇದೆ. ಆದರೆ ಜನರಿಂದ ಮಧ್ಯವರ್ತಿಗಳು ಹೆಚ್ಚಿಗೆ ಪಡೆಯುತ್ತಿದ್ದಾರೆ ಎಂಬ ದೂರುಗಳು ಕೇಳಿ ಬರುತ್ತಿವೆ. ಈ ರೀತಿ ಪ್ರಕರಣಗಳು ಕಂಡುಬಂದರೆ ಮಹಾನಗರ ಪಾಲಿಕೆ ಆಯುಕ್ತರಿಗೆ, ಉಪ ಆಯುಕ್ತರಿಗೆ ಅಥವಾ ಅಧಿಕಾರಿಗಳಿಗೆ ಸಾರ್ವಜನಿಕರು ದೂರು ಸಲ್ಲಿಸಬೇಕು. ಯಾವುದೇ ಮಧ್ಯವರ್ತಿಗೆ ಯಾವುದೇ ಅವಕಾಶವಿಲ್ಲ. ಏಜೆಂಟ್ಗಳ ಮೂಲಕ ಅರ್ಜಿಗಳನ್ನು ಸ್ವೀಕರಿಸಿದರೆ ಅಧಿಕಾರಿಗಳನ್ನು ಅಮಾನತುಗೊಳಿಸಲಾಗುವುದೆಂದು ಎಚ್ಚರಿಕೆ ನೀಡಿದರು. यहाँ से कंप्लेंट बहुत आ रहे हैं टैक्स कलेक्शन के बारे में, एजेंट लोग इन्वॉल्व हुए करके आ रहा है. उसके बारे में कमिश्नर मैडम और हमारे डीसी मैडम दोनों देखेंगे, चेक करेंगे. और आपसे विनती करता हूं मैं कि कोई एजेंट को इन्वॉल्व मत कीजिए. फीस सिर्फ 25 रुपया है, गवर्नमेंट फीस. आप 5,000, 2,000, 1,000 जो भी देंगे आपके पैसे वेस्ट है. इन कैमरा में इसके आगे प्रोसीडिंग चलेंगे. कोई एजेंट को अंदर अलाउ नहीं किया जाएगा. कोई एजेंट अंदर आता है तो जो भी टेबल पे जाता है वो टेबल का जो भी ऑफिशियल है वो सस्पेंड हो जाएगा. और जैसे आप आते हैं यहाँ पे आप चेक कीजिए और पूछिए. अभी नहीं हुआ तो दूसरे दिन होता है या तीसरे दिन होता है. रश ज्यादा भी होती है कभी कभी तो एक दिन लेट भी होता है. लेकिन ऐसा नहीं कि 2-2 महीना 1-1 महीना उसको लगना चाहिए. आपके अगर कोई कंप्लेंट होंगे तो आप कमिश्नर मैडम और डीसी मैडम को आप कंप्लेंट कीजिए. आपका काम आराम से करने के लिए सरकार है यहाँ. ಇನ್ನು ಮಹಾನಗರ ಪಾಲಿಕೆಯ ವಿರೋಧ ಪಕ್ಷದ ನಾಯಕ ಮುಜಮಿಲ್ ಡೋನಿ ಅವರು ಎ, ಬಿ ಮತ್ತು ಸಿ ಖಾತೆಗೆ ಸಂಬಂಧಿಸಿದಂತೆ ಜನರಿಂದ ಹೆಚ್ಚಿನ ಹಣ ಸ್ವೀಕರಿಸುತ್ತಿರುವ ದೂರುಗಳು ಕೇಳಿ ಬಂದಿವೆ. ಕೇವಲ ಮಧ್ಯವರ್ತಿಗಳಿಂದ ಹೋದರೆ ಮಾತ್ರ ಕೆಲಸವಾಗುತ್ತದೆ ಎಂದು ಹೇಳಲಾಗುತ್ತಿದೆ. ಯಾರಾದರೂ 25 ರೂಪಾಯಿಗಿಂತ ಹೆಚ್ಚಿನ ಹಣ ಬೇಡಿಕೆ ಇಟ್ಟರೆ ಕೂಡಲೇ ಜನಪ್ರತಿನಿಧಿಗಳು ಮತ್ತು ಮಹಾನಗರ ಪಾಲಿಕೆ ಅಧಿಕಾರಿಗಳನ್ನು ಸಂಪರ್ಕಿಸಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಬೇರೆ ವರ್ಕರ್ ಹೋಗಿದ್ದಂದ್ರೆ ತಮ್ಮ ಮೊಬೈಲ್ಗೆ ಬರಬೇಕು. ಲೋ ಏಜೆಂಟ್ಸ್ ಅಂದ್ರೆ ಅಲೋ ಮಾಡಿ, ಏಜೆಂಟ್ಸ್ ಬಂತಂದ್ರೆ ಅದು ಯಾವ ಟೇಬಲ್ಗೆ ಹೋಗ್ತಾನೆ ಆ ಟೇಬಲ್ ಚೇಂಜ್ ಮಾಡಿ. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆಯ ಸದಸ್ಯರು ಮತ್ತು ಆಯುಕ್ತರು ಮತ್ತು ಅಧಿಕಾರಿಗಳು ಭಾಗಿಯಾಗಿದ್ದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.